ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅತ್ಯಂತ ಕುತೂಹಲಕಾರಿ ಮತ್ತು ಗಹನವಾದ ವಿಷಯವೊಂದರ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ನಮಸ್ಕಾರ. ಈ ಅಧ್ಯಯನಕ್ಕೆ ಮುಖ್ಯ ಆಧಾರವಾಗಿ ನಾವು ಸೌ ಅನಿತಾ ಅರವಿಂದ್ ಸರಫ್ ಅವರು ಒದಗಿಸಿರುವ ಗಾಯತ್ರಿ ಚೈತನ್ಯವನ್ನು ತೆಗೆದುಕೊಂಡಿದ್ದೇವೆ. ಹೌದು. ಇದರ ಮೂಲಕ ಒಂದು ವಿಶಿಷ್ಟವಾದ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಇದಾಗಿದೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ವಾಡಿಕೆಯಿದೆ. ಅಂದ್ರೆ ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಸಾಂಪ್ರದಾಯಿಕ ಧಾರ್ಮಿಕ ಜಪ ಅಥವಾ ಒಂದು ನಿರ್ದಿಷ್ಟ ವರ್ಗಕ್ಕೆ ಸೀಮಿತವಾದ ಆಚರಣೆ ಅಂತಲೋ ಪರಿಗಣಿಸ್ತಾರೆ. ಖಂಡಿತ, ಅದು ಬಹಳ ಸಾಮಾನ್ಯವಾದ ತಪ್ಪು ಕಲ್ಪನೆ. ನಿಜ, ದೇವರ ಪೂಜಾ ವಿಧಾನ ಅಂತ ಮಾತ್ರ ಅಂದುಕೊಳ್ಳೋದು ಹೆಚ್ಚು. ಆದರೆ ಸೌ ಅನಿತಾ ಅರವಿಂದ್ ಸರಫ್ ಅವರ ಈ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ವಿಷಯಗಳನ್ನು ಗಮನಿಸಿದಾಗ ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಆಯಾಮ ತೆರೆದುಕೊಳ್ತದೆ. ಹೌದು, ಅತ್ಯಂತ ಸೂಕ್ಷ್ಮವಾಗಿ ನೋಡಿದಾಗ ಇದೊಂದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಬದಲಾಗಿ ಇದೊಂದು ವ್ಯಕ್ತಿತ್ವ ವಿಕಾಸನ ಮತ್ತು ಸಾಮಾಜಿಕ ಉನ್ನತಿಯ ಅತ್ಯಂತ ಪ್ರಬಲವಾದ ಅಸ್ತ್ರ. ಸರಿಯಾದ ಮಾತು. ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಸ್ಪಷ್ಟವಾಗ್ತಾ ಹೋಗ್ತವೆ. ಇಂದಿನ ನಮ್ಮ ಈ ಅಧ್ಯಯನದ ಪ್ರಮುಖ ಗುರಿ ಕೂಡ ಇದೇ ಆಗಿದೆ. ಕೇವಲ ಮಂತ್ರಪಠಣದ ಆಚೆಗಿರುವ ಈ ಪ್ರಾಚೀನ ಮಂತ್ರದ ಹಿಂದಿರುವ ಆಳವಾದ ಮಾನಸಿಕ ಹಾಗೂ ಸಾಮಾಜಿಕ ಆಯಾಮಗಳನ್ನು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಬಿಚ್ಚಿಡುವುದು. ಈ ಗಾಯತ್ರಿ ಚೈತನ್ಯದಲ್ಲಿ ಅಡಗಿರುವ ವಿಷಯಗಳನ್ನು ವಿಶ್ಲೇಷಿಸ್ತಾ ಹೋದಂತೆ ಇದು ಕೇವಲ ಆಧ್ಯಾತ್ಮಿಕ ನಂಬಿಕೆಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಎಂಬ ಅತಿದೊಡ್ಡ ಸತ್ಯ ಗೋಚರಿಸುತ್ತದೆ. ಅಂದ್ರೆ ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ ಅನ್ಬಹುದಾ? ಖಂಡಿತ. ಇದೊಂದು ಅತ್ಯಂತ ವ್ಯವಸ್ಥಿತವಾದ ವೈಜ್ಞಾನಿಕ ಮತ್ತು ಮಾನಸಿಕ ವಿಕಸನದ ಪ್ರಕ್ರಿಯೆ. ಮನುಷ್ಯನ ಆಂತರಿಕ ಪ್ರಪಂಚವನ್ನು ಹೇಗೆ ಸಂಘಟಿಸಬೇಕು, ಆಲೋಚನಾ ಲಹರಿಯನ್ನು ಹೇಗೆ ಸಕಾರಾತ್ಮಕಗೊಳಿಸಬೇಕು ಎಂಬುದನ್ನು ಇದು ತಿಳಿಸುತ್ತದೆ. ಆ ಮೂಲಕ ಹೊರಗಿನ ಜಗತ್ತಿನೊಂದಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದು ಕೂಡ. ಹೌದು, ಸಮಾಜದೊಂದಿಗೆ ಹೇಗೆ ಪರಿಣಾಮಕಾರಿಯಾಗಿ ಸ್ಪಂದಿಸಬೇಕು ಎಂಬುದನ್ನು ವಿವರಿಸುವ ಒಂದು ಮನೋವೈಜ್ಞಾನಿಕ ಕೈಪುಡಿಯಂತೆ ಈ ಗಾಯತ್ರಿ ಚೈತನ್ಯ ಮಾರ್ಗದರ್ಶನ ನೀಡುತ್ತದೆ. ಇದು ಬಹಳ ಮುಖ್ಯವಾದ ಅಂಶ. ಮಂತ್ರಪಠಣದಿಂದ ಉಂಟಾಗುವ ನಿರ್ದಿಷ್ಟ ಶಬ್ದ ತರಂಗಗಳು ಮತ್ತು ಅದರಿಂದ ನೇರವಾಗಿ ಮನುಷ್ಯನ ನರಮಂಡಲ ಹಾಗೂ ಮನಸ್ಸಿನ ಮೇಲಾಗುವ ಪ್ರಭಾವಗಳನ್ನು ಅರ್ಥಮಾಡಿಕೊಳ್ಬೇಕು. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಲ್ವಾ? ಹೌದು, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದನ್ನು ಅರ್ಥಮಾಡಿಕೊಳ್ಳುವುದು ಇಂದಿನ ಸಂಕೀರ್ಣ ಕಾಲಘಟ್ಟದಲ್ಲಿ ಅತ್ಯಗತ್ಯವಾಗಿದೆ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೇನೆಂದರೆ, ಈ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಗಾಯತ್ರಿ ಸಾಧನೆಯಿಂದ ಮನುಷ್ಯನಿಗೆ ಮುಕ್ತ ಮನಸ್ಸಿನಿಂದ ವಿಚಾರ ಮಾಡುವ ಕ್ಷಮತೆ ಒದಗಿಬರುತ್ತದೆ. ನಿಜ, ಮುಕ್ತ ಮನಸ್ಸು ಅನ್ನೋದು ಇಲ್ಲಿ ಪ್ರಧಾನವಾದದ್ದು. ಒಂದು ನಿರ್ದಿಷ್ಟ ಮಂತ್ರದ ನಿರಂತರ ಜಪದಿಂದ ಮನುಷ್ಯನ ಆಲೋಚನಾ ವ್ಯಾಪ್ತಿ ವಿಸ್ತಾರವಾಗುತ್ತದೆ ಎಂಬುದು ನಿಜಕ್ಕೂ ಆಶ್ಚರ್ಯಕರವಾದ ಸಂಗತಿ. ಯಾವುದೇ ಸಂಕುಚಿತ ಭಾವನೆಗಳಿಲ್ಲದೆ ಹೊಸ ವಿಚಾರಗಳನ್ನು ಸ್ವೀಕರಿಸುವಂತಹ ವಿಶಾಲವಾದ ಮುಕ್ತ ಮನೋಭಾವ ಬೆಳೆಯುತ್ತದೆ. ಇದು ಹೇಗೆ ಸಾಧ್ಯವಾಗುತ್ತದೆ? ಅಂದ್ರೆ ಒಂದು ಕಡೆ ವೈಯಕ್ತಿಕ ಮಟ್ಟದಲ್ಲಿ ಮನಸ್ಸು ಮುಕ್ತವಾಗುವುದು, ಮತ್ತೊಂದು ಕಡೆ ಸಮಾಜದಲ್ಲಿ ಸರಣಿ ಪ್ರಗತಿ ಉಂಟಾಗುವುದು. ಇವೆರಡರ ನಡುವಿನ ಕೊಂಡಿಯೇನು ಎಂಬುದನ್ನು ಬಿಡಿಸಿ ಹೇಳುವುದು ಈ ಹಂತದಲ್ಲಿ ಬಹುಮುಖ್ಯವೆನಿಸುತ್ತದೆ. ಈ ಪ್ರಶ್ನೆಯ ಹಿಂದಿರುವ ಬೃಹತ್ ಚಿತ್ರಣವನ್ನು ನಾವು ಅತ್ಯಂತ ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಬೇಕಾಗಿದೆ. ಖಂಡಿತ. ಗಾಯತ್ರಿ ಚೈತನ್ಯವು ವಿವರಿಸುವಂತೆ ಇದು ಒಂದು ಅದ್ಭುತವಾದ ಸರಣಿ ಪ್ರಕ್ರಿಯೆ, ಅಂದ್ರೆ ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಸರಣಿ ಪ್ರಕ್ರಿಯೆ. ಯಾವುದೇ ಒಂದು ಸಮಾಜದ ಅಥವಾ ರಾಷ್ಟ್ರದ ಪ್ರಗತಿಯು ಆಕಾಶದಿಂದ ದಿಢೀರನೆ ಉದಿರೋದಿಲ್ಲ. ನಿಜ. ಅಥವಾ ಕೇವಲ ಕೆಲವು ಕಾನೂನುಗಳನ್ನು ಮಾಡುವುದರಿಂದ ಜಾರಿಯಾಗೋದಿಲ್ಲ. ಸಮಾಜದ ಅತ್ಯಂತ ಚಿಕ್ಕ ಆದರೆ ಪ್ರಬಲವಾದ ಘಟಕವೇ ಮನುಷ್ಯ, ಒಬ್ಬ ವ್ಯಕ್ತಿ. ಹೌದು, ಇದನ್ನು ತಾತ್ವಿಕವಾಗಿ ವ್ಯಷ್ಟಿ ಎಂದು ಕರೆಯಲಾಗುತ್ತದೆ. ವ್ಯಷ್ಟಿ ಅಂದರೆ ಒಬ್ಬ ವೈಯಕ್ತಿಕ ಮನುಷ್ಯನ ನೆಲೆ. ಗಾಯತ್ರಿ ಮಂತ್ರದ ಸಾಧನೆಯಿಂದ ಆ ನಿರ್ದಿಷ್ಟ ವ್ಯಕ್ತಿಯ ಮನಸ್ಸಿನಲ್ಲಿರುವ ಕಲ್ಮಶಗಳು ಕ್ರಮೇಣ ನಿವಾರಣೆಯಾಗುತ್ತವೆ. ಸಂಕುಚಿತ ಭಾವನೆಗಳು ಕೂಡ. ಹೌದು, ಸಂಕುಚಿತ ಭಾವನೆಗಳು ಮತ್ತು ತನ್ನದೇ ಸರಿ ಎಂಬ ಹಠಮಾರಿತನ ಕೂಡ ದೂರವಾಗುತ್ತದೆ. ಅಂದ್ರೆ ಆ ಮಂತ್ರದ ತರಂಗಗಳು ನೇರವಾಗಿ ಮಿದುಳಿನ ಮೇಲೆ ಪ್ರಭಾವ ಬೀರ್ತವ್ಯಾ? ಖಂಡಿತ. ಆ ತರಂಗಗಳು ಮಿದುಳಿನ ನಿರ್ದಿಷ್ಟ ಭಾಗಗಳನ್ನು ಪ್ರಚೋದಿಸಿ ವಿಚಾರಗಳನ್ನು ಸ್ಪಷ್ಟವಾಗಿ ಗ್ರಹಿಸುವಂತೆ ಮಾಡುತ್ತವೆ. ಆಗ ಆ ವ್ಯಕ್ತಿಯು ಮುಕ್ತ ಮನಸ್ಸಿನಿಂದ ಅತ್ಯಂತ ಸ್ಪಷ್ಟತೆಯಿಂದ ಯೋಚಿಸಲು ಪ್ರಾರಂಭಿಸುತ್ತಾನೆ. ಇದು ಆ ವ್ಯಕ್ತಿಯ ಮಟ್ಟದಲ್ಲಿ ಆಗುವ ಬದಲಾವಣೆ. ವ್ಯಕ್ತಿಯೊಬ್ಬ ಈ ರೀತಿಯ ಉನ್ನತ ಮಟ್ಟದ ಮಾನಸಿಕ ಸ್ಪಷ್ಟತೆಯನ್ನು ಸಾಧಿಸಿದಾಗ ಆತನ ಸಂಪೂರ್ಣ ವ್ಯಕ್ತಿತ್ವದ ವಿಕಸನವಾಗುತ್ತದೆ. ಈ ವ್ಯಕ್ತಿಯ ಅಂದರೆ ವ್ಯಷ್ಟಿಯ ಉನ್ನತಿಯು
ಆತ ಜೀವಿಸುವ ಒಂದು ಕುಟುಂಬದ ಉನ್ನತಿಗೆ ನೇರವಾಗಿ ಕಾರಣವಾಗುತ್ತದೆ. ಇದನ್ನು ಗಮನಿಸುವುದು ಅತ್ಯಂತ ಕುತೂಹಲಕಾರಿಯಾಗಿದೆ. ಅಂದ್ರೆ ನೀರಿನಲ್ಲಿ ಒಂದು ಸಣ್ಣ ಕಲ್ಲನ್ನು ಎಸೆದಾಗ ಹೌದು, ಅಲ್ಲಿ ಹುಟ್ಟುವ ಅಲೆಗಳು ಹೇಗೆ ನಿಧಾನವಾಗಿ ಇಡೀ ಕೊಳವನ್ನು ಆವರಿಸುತ್ತವೆಯೋ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿನ ಈ ಸಕಾರಾತ್ಮಕ ಬದಲಾವಣೆಯಾಗುತ್ತದೆ. ಅತ್ಯುತ್ತಮವಾದ ಉದಾಹರಣೆ. ಆತನ ಮುಕ್ತ ಮನಸ್ಸು ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ ಮತ್ತು ಆ ಮನೆಯಿಂದ ಆಚೆಗೆ ಇಡೀ ಸಮಾಜವನ್ನು ತಲುಪುತ್ತದೆ. ಸಂಪೂರ್ಣವಾಗಿ ಸರಿಯಾದ ವಿಶ್ಲೇಷಣೆ. ಒಂದು ಸುಸಂಸ್ಕೃತ ಮತ್ತು ಮುಕ್ತ ಮನಸ್ಸಿನ ಕುಟುಂಬವು ಸಮಾಜದ ಒಂದು ಬಲವಾದ ಅಂಗವಾಗುತ್ತದೆ. ಇಂತಹ ಅನೇಕ ಕುಟುಂಬಗಳ ಉನ್ನತಿಯು ಒಗ್ಗೂಡಿದಾಗ ಅದು ಇಡೀ ಸಮಾಜದ ಅಂದರೆ ಸಮಷ್ಟಿಯ ಏಳಿಗೆಗೆ ನಾಂದಿ ಹಾಡುತ್ತದೆ. ಸಮಷ್ಟಿ. ಹೌದು, ಸಮಷ್ಟಿ ಎಂದರೆ ಇಡೀ ಸಮುದಾಯ ಅಥವಾ ರಾಷ್ಟ್ರದ ನೆಲೆ. ಅಂದ್ರೆ ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ. ಖಂಡಿತ. ಮತ್ತು ಅಂತಿಮವಾಗಿ ಪ್ರಜ್ಞಾವಂತ ಮತ್ತು ಪ್ರಬುದ್ಧ ಸಮಾಜವು ಇಡೀ ರಾಷ್ಟ್ರದ ಪ್ರಗತಿಯನ್ನು ಕಟ್ಟಿಬೆಳೆಸುತ್ತದೆ. ಅನಿತಾ ಅರವಿಂದ ಸರಫ್ ಅವರು ಒದಗಿಸಿರುವ ಈ ಗಾಯತ್ರಿ ಚೈತನ್ಯದಲ್ಲಿ ಈ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಗಾಯತ್ರಿ ಮಂತ್ರವು ಕೇವಲ ವ್ಯಕ್ತಿಗೆ ಸೀಮಿತವಾದದ್ದಲ್ಲ. ಅದು ವ್ಯಕ್ತಿಯಿಂದ ಪ್ರಾರಂಭವಾಗಿ ರಾಷ್ಟ್ರದವರೆಗೆ ವಿಸ್ತರಿಸುವ ಬೃಹತ್ ಸಮಾಜ ನಿರ್ಮಾಣದ ಒಂದು ಭದ್ರವಾದ ತಳಪಾಯ. ಮತ್ತು ಆ ಮುಕ್ತ ಮನಸ್ಸು ಈ ತಳಪಾಯದ ಮೊದಲ ಇಟ್ಟಿಗೆ ಇದ್ದಂತೆ. ಹೊಸ ಆಲೋಚನೆಗಳನ್ನು ವಿಮರ್ಶಾತ್ಮಕವಾಗಿ ಸ್ವೀಕರಿಸುವ, ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಮಾಜ ಮಾತ್ರ ಅಭಿವೃದ್ಧಿಯತ್ತ ಸಾಗಬಲ್ಲದು, ಅಲ್ವಾ? 100% ನಿಜ. ಆ ಮುಕ್ತತೆಯನ್ನು ಈ ಸಾಧನೆ ಒದಗಿಸುತ್ತದೆ. ವ್ಯಕ್ತಿಯ ಮಟ್ಟದಲ್ಲಿ ಪ್ರಾರಂಭವಾಗುವ ಈ ಸರಣಿ ಪ್ರಕ್ರಿಯೆಯ ಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ಇದೇ ವಿಚಾರಧಾರೆಯನ್ನು ಮುಂದುವರಿಸ್ತಾ ಹೋದಾಗ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ಯಾವ ಪ್ರಶ್ನೆ? ಶಾಂತಿಯುತವಾದ ಕುಟುಂಬ ನಿರ್ಮಾಣದಿಂದ ಹಿಡಿದು ಐತಿಹಾಸಿಕವಾಗಿ ಸಮಾಜಕ್ಕೆ ಆಗಿರುವ ಬೃಹತ್ ನಷ್ಟವನ್ನು ಸರಿಪಡಿಸುವವರೆಗೆ ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ? ಬಹಳ ಸೂಕ್ತವಾದ ವಿಚಾರವನ್ನು ಪ್ರಸ್ತಾಪಿಸಿದ್ದೀರಿ. ವಿಶೇಷವಾಗಿ ಗಾಯತ್ರಿ ಚೈತನ್ಯದಲ್ಲಿ ಪ್ರಸ್ತಾಪವಾಗಿರುವ ಮತ್ತೊಂದು ಗಂಭೀರವಾದ ಅಂಶದತ್ತ ಗಮನ ಹರಿಸೋಣ. ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ದ್ವಿಜ ಸಮಾಜಕ್ಕೆ ಆಗಿರುವ ನಷ್ಟವನ್ನು ತುಂಬಲು ಶ್ರದ್ಧಾಭಕ್ತಿಯಿಂದ ಮಾಡುವ ಗಾಯತ್ರಿ ಜಪವು ಹೇಗೆ ಒಂದು ಪ್ರಬಲ ಅಸ್ತ್ರವಾಗುತ್ತದೆ ಎಂಬುದು. ಇದು ಅತ್ಯಂತ ಮಹತ್ವದ ಹಾಗೂ ಸೂಕ್ಷ್ಮವಾದ ಘಟ್ಟ. ಇತಿಹಾಸವನ್ನು ಗಮನಿಸಿದಾಗ ಸಮಾಜವು ಅನೇಕ ಬಾರಿ ಮೌಲ್ಯಗಳ ಕುಸಿತವನ್ನು ಅನುಭವಿಸಿರುವುದನ್ನು ಕಾಣಬಹುದು. ಹೌದು. ಇಂತಹ ಬೃಹತ್ ನಷ್ಟವನ್ನು ಸರಿಪಡಿಸುವಲ್ಲಿ ಕೇವಲ ಶಬ್ದಗಳ ಪಠಣ ಹೇಗೆ ನೆರವಾಗುತ್ತದೆ ಎಂಬ ಅನುಮಾನ ಮೂಡುವುದು ಸಹಜ. ಮೊದಲನೇದಾಗಿ, ಇಲ್ಲಿ ದ್ವಿಜ ಸಮಾಜ ಎಂಬ ಪದವನ್ನು ನಾವು ಸರಿಯಾದ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು. ಅದರ ಅರ್ಥ ಏನು? ಗಾಯತ್ರಿ ಚೈತನ್ಯವು ನೀಡುವ ಒಳನೋಟದ ಪ್ರಕಾರ ದ್ವಿಜ ಎಂದರೆ ಕೇವಲ ಹುಟ್ಟಿನಿಂದ ಬಂದ ಸ್ಥಾನವಲ್ಲ. ಅಂದ್ರೆ ಅದು ಜಾತಿಯ ಆಧಾರದ ಮೇಲಲ್ಲ. ಖಂಡಿತ ಅಲ್ಲ. ದ್ವಿಜ ಎಂದರೆ ಜ್ಞಾನದ ಮೂಲಕ ಎರಡನೇ ಜನ್ಮ ಪಡೆದವನು. ಜ್ಞಾನದ ಮೂಲಕ? ಹೌದು. ಅಂದ್ರೆ ಬೌದ್ಧಿಕ ಮತ್ತು ನೈತಿಕ ಜವಾಬ್ದಾರಿಯನ್ನು ಹೊತ್ತಿರುವ ಸಮಾಜದ ಪ್ರಜ್ಞಾವಂತ ವರ್ಗ ಅಂತ ಅರ್ಥ. ಓಹೋ, ಹಾಗಾದ್ರೆ ಸಮಾಜಕ್ಕೆ ಉಂಟಾಗಿರುವ ನಷ್ಟ ಅಂದ್ರೆ? ಸಮಾಜಕ್ಕೆ ಉಂಟಾಗಿರುವ ನಷ್ಟವೆಂದರೆ ಕೇವಲ ಭೌತಿಕ ಸಾಮ್ರಾಜ್ಯಗಳ ನಷ್ಟ ಅಥವಾ ಆರ್ಥಿಕ ಹಿನ್ನಡೆ ಅಲ್ಲ. ಅದು ಬೌದ್ಧಿಕ ನಷ್ಟ. ಹೌದು. ಇದು ಬಹುಮುಖ್ಯವಾಗಿ ಬೌದ್ಧಿಕ ಮತ್ತು ನೈತಿಕ ನಷ್ಟ. ಸಮಾಜವನ್ನು ಮುನ್ನಡೆಸಬೇಕಾದ ಮೌಲ್ಯಗಳ ಅಧಪತನ. ಇದನ್ನು ಸರಿಪಡಿಸಲು ಕೇವಲ ಬಾಹ್ಯ ನಿಯಮಗಳು, ಶಿಕ್ಷೆಗಳು ಅಥವಾ ಆರ್ಥಿಕ ಪ್ಯಾಕೇಜ್ಗಳು ಸಾಲದು. ಅದಕ್ಕೆ ಅಗಾಧವಾದ ಆಂತರಿಕ ಜಾಗೃತಿಯ ಅಗತ್ಯವಿದೆ. ಇಲ್ಲಿ ಶ್ರದ್ಧಾಭಕ್ತಿ ಎಂಬ ಪದಗಳು ಬಹಳ ಮುಖ್ಯವಾಗ್ತವೆ ಅಲ್ವಾ? ಹೌದು. ಕೇವಲ ಯಾಂತ್ರಿಕವಾಗಿ ಗಿಳಿಪಾಠದಂತೆ ಮಂತ್ರವನ್ನು ಉಚ್ಚರಿಸುವುದರಿಂದ ಈ ಐತಿಹಾಸಿಕ ನಷ್ಟ ಪರಿಹಾರವಾಗುವುದಿಲ್ಲ. ಆಳವಾದ ಶ್ರದ್ಧೆಯಿಂದ ಅದರ ಅರ್ಥ ಮತ್ತು ಅದರಲ್ಲಿ ಅಡಗಿರುವ ಚೈತನ್ಯವನ್ನು ಅರಿತು ಮಾಡುವ ಜಪವು ಮನುಷ್ಯನ ಮಲಗಿರುವ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅವನ ನೈತಿಕ ಜವಾಬ್ದಾರಿಯನ್ನು ಕೂಡ. ಖಂಡಿತ. ಕೇವಲ ಯಾಂತ್ರಿಕ ಪಠಣವಲ್ಲ, ಬದಲಾಡಿ ಆಳವಾದ ಶ್ರದ್ಧೆ ಎಂಬುದು ಇಲ್ಲಿ ಗಮನಾರ್ಹ. ಆದರೆ ಸಮಾಜದ ಮೌಲ್ಯಗಳ ಕುಸಿತವನ್ನು ತಡೆಯಲು ಇದು ಕೇವಲ ವೈಯಕ್ತಿಕ ಸಾಧನೆಯಾಗಿ ಉಳಿದರೆ ಸಾಲದು ಅನ್ನಿಸುತ್ತದೆ. ನಿಜ. ಇದು ಸಾಮೂಹಿಕ ಪ್ರಯತ್ನವಾದಾಗ ಮಾತ್ರ ಇದರ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಅಲ್ಲವೇ? ಹೌದು. ಸಾಮೂಹಿಕ ಪ್ರಯತ್ನದ ಶಕ್ತಿ ಅಗಾಧವಾದದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವ ಸಾಮೂಹಿಕ ಗಾಯತ್ರಿ ಜಪೋತ್ಸವಗಳ ಪ್ರಸ್ತಾಪ ಕೂಡ ಅನಿತಾ ಅರವಿಂದ್ ಸರಫ್ ಅವರ ಈ ಗಾಯತ್ರಿ ಚೈತನ್ಯದಲ್ಲಿ ಬಂದಿದೆ. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ವಿಶ್ಲೇಷಣೆಯ ಈ ಹಂತವು ಅತ್ಯಂತ ಪ್ರಬಲವಾದದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವ ಸಾಮೂಹಿಕ ಗಾಯತ್ರಿ ಜಪೋತ್ಸವಗಳ ಮಹತ್ವ
ಕಲ್ಪನೆಗೂ ಮೀರಿದ್ದು. ಹತ್ತಾರು, ನೂರಾರು ಅಥವಾ ಸಾವಿರಾರು ಜನರು ಒಂದೆಡೆ ಸೇರಿ ಒಂದೇ ಉದ್ದಾತ್ತ ಉದ್ದೇಶದಿಂದ ಒಂದೇ ಲಯದಲ್ಲಿ ಮಂತ್ರ ಪಠಿಸಿದಾಗ ಅಲ್ಲಿ ಉಂಟಾಗುವ ಶಕ್ತಿ ಅಪಾರವಾದದ್ದು. ಹೌದು, ಆ ಶಕ್ತಿ ಅಥವಾ ಕಂಪನಾಂಕವನ್ನು ಕೇವಲ ಜನಸಂದಣಿ, ಗುಂಪುಗಾರಿಕೆ ಅಥವಾ ಒಂದು ಉತ್ಸವ ಎಂದು ಕರೆಯಲಾಗದು. ಬದಲಾಗಿ ಅದೊಂದು ಪ್ರಬಲವಾದ ಆತ್ಮಿಕ ಶಕ್ತಿ ಮತ್ತು ಆಂತರಿಕ ಬಲದ ವಿಕಾಸ. ವಿಜ್ಞಾನದಲ್ಲಿ ರೆಸೊನೆನ್ಸ್ ಎಂಬ ಪರಿಕಲ್ಪನೆ ಇದೆ. ಹೌದು, ಅಂದ್ರೆ ಒಂದೇ ರೀತಿಯ ಕಂಪನಗಳು ಒಗ್ಗೂಡಿದಾಗ ಅದರ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗತ್ತೆ. ಇದು ಭೌತಶಾಸ್ತ್ರದ ನಿಯಮ. ಖಂಡಿತ. ಹಾಗೆಯೇ ಒಂದು ದೊಡ್ಡ ಸಮೂಹ ಒಂದೇ ಸಕಾರಾತ್ಮಕ ತರಂಗಾಂತರದಲ್ಲಿ ಕಂಪಿಸಿದಾಗ ಆ ಇಡೀ ಪರಿಸರವೇ ಶುದ್ಧೀಕರಣಗೊಳ್ಳುತ್ತದೆ. ಅಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ದಮನವಾಗುತ್ತವೆ ಅಂತ ಅರ್ಥ. ಹೌದು, ಈ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳಿರುವಂತೆ ಭಾರತವು ಜಗತ್ತಿಗೆ ಮಾರ್ಗದರ್ಶನ ನೀಡುವ ವಿಶ್ವಗುರು ಆಗಬೇಕಾದರೆ ಅದು ಕೇವಲ ಮಿಲಿಟರಿ ಶಕ್ತಿ ಅಥವಾ ಆರ್ಥಿಕ ಬಲದಿಂದ ಮಾತ್ರ ಸಾಧ್ಯವೇ ಇಲ್ಲ. ಅದಕ್ಕೆ ಈ ರೀತಿಯ ಅತ್ಯುನ್ನತ ಆತ್ಮಿಕ ಮತ್ತು ಬೌದ್ಧಿಕ ಶಕ್ತಿಯ ಜಾಗೃತಿ ಬೇಕು. ಜಗತ್ತಿಗೆ ನೈತಿಕ ಮಾರ್ಗದರ್ಶನ ನೀಡುವ ಶಕ್ತಿ ಬೇಕು. ಅದಕ್ಕಾಗಿ ಈ ಗಾಯತ್ರಿ ಚೈತನ್ಯದ ಪ್ರಚಾರ ಮತ್ತು ಪ್ರಸಾರ ಅತ್ಯಂತ ಅನಿವಾರ್ಯವಾಗಿದೆ. ಖಂಡಿತ. ಇದು ಜಾಗತಿಕ ಶಾಂತಿಗೆ ಒಂದು ಪ್ರಧಾನ ಮಂತ್ರವಾಗಿ ಕೆಲಸ ಮಾಡುತ್ತದೆ. ಜಾಗತಿಕ ಶಾಂತಿಗೆ ಇದು ಹೇಗೆ ಪ್ರಧಾನ ಮಂತ್ರವಾಗುತ್ತದೆ ಎಂಬುದನ್ನು ಮತ್ತಷ್ಟು ಆಳವಾಗಿ ವಿಶ್ಲೇಷಿಸುವುದು ಸೂಕ್ತ. ಏಕೆಂದ್ರೆ ಇಂದಿನ ಯುದ್ಧ, ಸಂಘರ್ಷ ಮತ್ತು ದ್ವೇಷದಿಂದ ತುಂಬಿರುವ ಜಗತ್ತಿನಲ್ಲಿ ಶಾಂತಿ ಎಂಬುದು ಮರೀಚಿಕೆಯಾಗುತ್ತಿದೆ. ನಿಜ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಾಮೂಹಿಕ ಜಪ ಹೇಗೆ ಶಾಂತಿಯನ್ನು ನೆಲೆಗೊಳಿಸಬಲ್ಲದು? ಜಾಗತಿಕ ಸಂಘರ್ಷಗಳ ಬೇರು ಇರುವುದು ಹೊರಗಡೆ ಅಲ್ಲ, ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವ ದ್ವೇಷ, ಅಸಹಿಷ್ಣುತೆ ಮತ್ತು ಅಸುರಕ್ಷತಾ ಭಾವನೆಯಲ್ಲಿ. ಮನಸ್ಸೇ ಎಲ್ಲ ಅನಾಹುತಗಳಿಗೂ ಮೂಲ. ಹೌದು. ಈ ಗಾಯತ್ರಿ ಚೈತನ್ಯವು ವಿವರಿಸುವಂತೆ ಸಾಮೂಹಿಕ ಗಾಯತ್ರಿ ಜಪದಿಂದ ಹೊರಹೊಮ್ಮುವ ಶಬ್ದ ತರಂಗಗಳು ಮತ್ತು ಶುದ್ಧ ಆಲೋಚನೆಗಳು ವಾತಾವರಣದಲ್ಲಿರುವ ಈ ದ್ವೇಷದ ತರಂಗಗಳನ್ನು ಅಳಿಸಿಹಾಕ್ತವೆ. ಮನುಷ್ಯರ ನಡುವೆ ಒಗ್ಗಟ್ಟಿನ ಮತ್ತು ಸಹೋದರತ್ವದ ಭಾವನೆಗಳನ್ನು ತರ್ತವೆ. ಕರುಣೆಯ ಭಾವನೆಗಳನ್ನು ಜಾಗೃತಗೊಳಿಸುತ್ತವೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ, ವಿಭಿನ್ನ ವಿಚಾರಗಳನ್ನು ಸಹಿಸುವ ಮುಕ್ತ ಮನಸ್ಸನ್ನು ಸೃಷ್ಟಿಸುವ ಮೂಲಕ ಇದು ಜಾಗತಿಕ ಶಾಂತಿಗೆ ಅತ್ಯಂತ ಭದ್ರವಾದ ಅಡಿಪಾಯವನ್ನು ಹಾಕ್ತದೆ. ಇದೇ ವಿಶ್ವಗುರುವಿನ ನಿಜವಾದ ಕಲ್ಪನೆ. ಶಸ್ತ್ರಾಸ್ತ್ರಗಳಿಂದಲ್ಲ, ಬದಲಾಗಿ ಉದಾತ್ತ ವಿಚಾರಗಳಿಂದ ಜಗತ್ತನ್ನು ಗೆಲ್ಲುವುದು. ಅದ್ಭುತವಾದ ವಿಚಾರ. ಜಾಗತಿಕ ಶಾಂತಿ ಮತ್ತು ರಾಷ್ಟ್ರ ನಿರ್ಮಾಣದಂತಹ ದೊಡ್ಡ ಪರಿಕಲ್ಪನೆಗಳ ಬಗ್ಗೆ ಚರ್ಚಿಸಿದ ನಂತರ ಈ ವಿಚಾರವನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಸಾಮಾನ್ಯ ಮನುಷ್ಯನ ದೈನಂದಿನ ಜೀವನಕ್ಕೆ ಅಳವಡಿಸಿ ನೋಡುವುದು ಅತ್ಯಂತ ಅವಶ್ಯಕವಾಗಿದೆ. ಖಂಡಿತ. ಇದು ಬಹಳ ಪ್ರಾಯೋಗಿಕವಾದ ವಿಚಾರ. ಪ್ರತಿಯೊಬ್ಬ ಮನುಷ್ಯನೂ ಪ್ರತಿದಿನ ಅನೇಕ ಸವಾಲುಗಳನ್ನು, ಒತ್ತಡಗಳನ್ನು ಎದುರಿಸುತ್ತಿರ್ತಾನೆ. ಹೌದು. ಈ ಗಾಯತ್ರಿ ಚೈತನ್ಯವು ದೈನಂದಿನ ಜೀವನದ ಸಂಕಷ್ಟಗಳಿಗೆ ಹೇಗೆ ಪ್ರಾಯೋಗಿಕವಾಗಿ ಸ್ಪಂದಿಸುತ್ತದೆ? ವಿಶೇಷವಾಗಿ ಇಂದಿನ ವಿಪರೀತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸೃಜನಾತ್ಮಕ ಚಿಂತನೆ ಮತ್ತು ವಿಮರ್ಶಾತ್ಮಕ ಆಲೋಚನೆಗಳು ಸಂಕಷ್ಟದ ಸಮಯದಲ್ಲಿ ಹೇಗೆ ನೆರವಾಗುತ್ತವೆ? ಈ ಅಂಶಗಳು ಈ ವಿಶ್ಲೇಷಣೆಯಲ್ಲಿ ಬಹಳ ಪ್ರಮುಖವಾಗುತ್ತವೆ. ಇದು ಕೇವಲ ಆಧ್ಯಾತ್ಮಿಕ ಮಟ್ಟದಲ್ಲಿ ಮಾತ್ರವಲ್ಲದೆ ಲೌಕಿಕ ಜೀವನದ ಹೋರಾಟದಲ್ಲಿ ಹೇಗೆ ಅಸ್ತ್ರವಾಗುತ್ತದೆ ಅನ್ನೋದು ಮುಖ್ಯ. ಖಂಡಿತ. ಈ ಆಯಾಮವನ್ನು ನಿರ್ಲಕ್ಷಿಸುವಂತಿಲ್ಲ. ಈ ಸಂಪೂರ್ಣ ಪ್ರಕ್ರಿಯೆಯು ಕೇವಲ ಸನ್ಯಾಸಿಗಳಿಗೆ ಅಥವಾ ಕಾಡಿನಲ್ಲಿ ಕೂತು ತಪಸ್ಸು ಮಾಡುವರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಸಾಮಾನ್ಯ ಮನುಷ್ಯನಿಗೂ ಇದು ಅನ್ವಯಿಸುತ್ತದೆ. ಹೌದು. ಸೌ ಅನಿತಾ ಅರವಿಂದ ಸರಫ್ ಅವರ ಈ ಗಾಯತ್ರಿ ಚೈತನ್ಯವು ಸಾಮಾನ್ಯ ಮನುಷ್ಯನ ದೈನಂದಿನ ಜೀವನದ ಹೋರಾಟಗಳಿಗೆ ಅತ್ಯಂತ ನೇರವಾದ ಮತ್ತು ಪ್ರಾಯೋಗಿಕವಾದ ಪರಿಹಾರಗಳನ್ನು ಒದಗಿಸುತ್ತದೆ. ಆ ಪರಿಹಾರಗಳು ಯಾವುವು ಅಂತ ಪಟ್ಟಿ ಮಾಡಬಹುದಾ? ಖಂಡಿತ. ಇದರಿಂದ ಆಯ್ದ ಕೆಲವು ಅಂಶಗಳನ್ನು ಉಲ್ಲೇಖಿಸುವುದಾದ್ರೆ, ಸಾಧಕರಿಗಾಗುವ ಲಾಭಗಳು ದೈನಂದಿನ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿವೆ. ಮೊದಲನೆಯದಾಗಿ, ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಸಮಾಧಾನ ಕಂಡುಕೊಳ್ಳುವ ಕ್ಷಮತೆ. ಅಂದ್ರೆ ಸಮಸ್ಯೆ ಎದುರಾದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ ಅನ್ನೋದು. ಹೌದು. ನಮ್ಮೆದುರು ಒಂದು ಅನಿರೀಕ್ಷಿತ ಸಮಸ್ಯೆ ಎದುರಾದಾಗ ಸಾಮಾನ್ಯ ಪ್ರತಿಕ್ರಿಯೆ ಎಂದರೆ ಗಾಬರಿಯಾಗುವುದು ಅಥವಾ ಹತಾಶರಾಗುವುದು. ನಿಜ. ಆದರೆ ನಿರಂತರ ಮಂತ್ರ ಸಾಧನೆಯಿಂದ ನರಮಂಡಲವು ಶಾಂತವಾಗಿರುತ್ತದೆ. ಇದರಿಂದಾಗಿ ಗಾಬರಿಯಾಗುವ ಬದಲು ಅತ್ಯಂತ ಶಾಂತಚಿತ್ತದಿಂದ ಆ ಸಮಸ್ಯೆಯ ಬೇರನ್ನು ಹುಡುಕಿ ಅದಕ್ಕೆ ಒಂದು ಸೃಜನಾತ್ಮಕ ಪರಿಹಾರವನ್ನು ಕಂಡುಕೊಳ್ಳುವ ತಾಳ್ಮೆ ಸಿಗುತ್ತದೆ. ಹೌದು. ತಾಳ್ಮೆ ಮತ್ತು ಚಿಂತನಾಶಕ್ತಿ ಲಭಿಸುತ್ತದೆ.
ಎರಡನೆಯದಾಗಿ ಜೀವನದ ಮಹತ್ತರ ಘಟ್ಟಗಳಲ್ಲಿ ವಿವೇಕಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗಾಧವಾದ ಶಕ್ತಿ. ವಿವೇಕಯುಕ್ತ ನಿರ್ಧಾರಗಳು ಇದು ಬಹಳ ಕಷ್ಟದ ಕೆಲಸ. ನಮ್ಮ ಬುದ್ಧಿ ಕ್ಷಣಿಕ ಭಾವನೆಗಳ ಸುಳಿಗೆ ಸಿಲುಕದೆ ದೂರದೃಷ್ಟಿಯಿಂದ ಯಾವುದು ಸರಿ ಯಾವುದು ತಪ್ಪು ಎಂದು ವಿವೇಚಿಸುವ ಶಕ್ತಿಯಿದು. ಜೀವನದ ಪ್ರಮುಖ ನಿರ್ಧಾರಗಳನ್ನ, ಉದಾಹರಣೆಗೆ ವೃತ್ತಿಜೀವನ, ಕೌಟುಂಬಿಕ ಸಂಬಂಧಗಳು ಅಥವಾ ಹಣಕಾಸಿನ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ ವಿವೇಚನೆ ಬಹಳ ಮುಖ್ಯವಾಗುತ್ತದೆ. ಹಾಗೆಯೇ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಈ ವಿಮರ್ಶಾತ್ಮಕ ಆಲೋಚನೆ ಹೇಗೆ ಕೆಲಸ ಮಾಡುತ್ತದೆ, ಒಂದು ದಾರಿ ಆರಿಸಬೇಕೋ ಮತ್ತೊಂದು ದಾರಿ ಆರಿಸಬೇಕು ಎಂಬ ಗೊಂದಲದಲ್ಲಿರುವಾಗ ಈ ಗಾಯತ್ರಿ ಚೈತನ್ಯ ಹೇಗೆ ದಾರಿದೀಪವಾಗುತ್ತದೆ? ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮನಸ್ಸು ವಿಪರೀತ ಗೊಂದಲಕ್ಕೀಡಾಗುವುದು, ಒತ್ತಡಕ್ಕೆ ಸಿಲುಕುವುದು ಸಹಜ. ಹೌದು. ಇಂಥ ಸಮಯದಲ್ಲಿ ಗಾಯತ್ರಿ ಚೈತನ್ಯದ ಪ್ರಭಾವದಿಂದ ಸಾಧಕನು ಆ ಸಮಸ್ಯೆಯ ಸುಳಿಯಿಂದ ಮಾನಸಿಕವಾಗಿ ಒಂದು ಹೆಜ್ಜೆ ಹಿಂದೆ ಸರಿಯುತ್ತಾನೆ. ಅಂದ್ರೆ ಆ ಸಮಸ್ಯೆಯಿಂದ ತನ್ನನ್ನು ತಾನು ಬೇರ್ಪಡಿಸ್ಕೊಳ್ತಾನೆ. ಹೌದು, ಬೇರ್ಪಡಿಸಿಕೊಂಡು ಇಡೀ ಪರಿಸ್ಥಿತಿಯನ್ನು ವಸ್ತುನಿಷ್ಠವಾಗಿ ನೋಡುವ ಸಾಮರ್ಥ್ಯ ಪಡೆಯುತ್ತಾನೆ. ಒಬ್ಬ ಮೂರನೇ ವ್ಯಕ್ತಿಯಾಗಿ ಆ ಸಮಸ್ಯೆಯನ್ನು ವಿಶ್ಲೇಷಿಸುತ್ತಾನೆ ಅಲ್ವಾ? ಖಂಡಿತ. ಇದನ್ನೇ ವಿಮರ್ಶಾತ್ಮಕ ಆಲೋಚನೆ ಎನ್ನುವುದು. ಇದರ ಜೊತೆಗೆ ತಮ್ಮನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಅಂದರೆ ಸ್ವಯಂ ಅರಿವು. ಹೌದು, ಸ್ವಯಂ ಅರಿವು ಕೂಡ ಗಣನೀಯವಾಗಿ ವೃದ್ಧಿಯಾಗುತ್ತದೆ. ನಮ್ಮ ನಿಜವಾದ ಬಲಗಳೇನು, ನಮ್ಮ ದೌರ್ಬಲ್ಯಗಳೇನು, ನಮ್ಮ ಮಿತಿಗಳೇನು ಎಂಬ ಸ್ಪಷ್ಟ ಅರಿವು ಮೂಡುತ್ತದೆ. ಮತ್ತೊಂದು ಅತ್ಯಂತ ಪ್ರಮುಖ ಅಂಶವೆಂದರೆ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಇತರರಿಗೆ ಸಹ್ಯವಾಗುವಂತೆ ಪ್ರಕಟಿಸುವ ಕಲೆ. ಇದು ಇಂದಿನ ದಿನಗಳಲ್ಲಿ ಬಹಳ ಮರೆಯಾಗುತ್ತಿರುವ ಕಲೆ. ಹೌದು, ಮನುಷ್ಯನಿಗೆ ಸಿಟ್ಟು, ದುಃಖ ಅಥವಾ ಅತಿಯಾದ ಸಂತೋಷ ಬರುವುದು ಸಹಜ. ಆದರೆ ಇವೆಲ್ಲವನ್ನೂ ನಿಯಂತ್ರಿಸಿ ಸಮಾಜದಲ್ಲಿ ಇತರರಿಗೆ ಮುಜುಗರ ಆಗದಂತೆ, ಯಾರಿಗೂ ನೋವಾಗದಂತೆ ಅತ್ಯಂತ ಹಿತವಾಗಿ ಮತ್ತು ಪ್ರಬುದ್ಧವಾಗಿ ವ್ಯಕ್ತಪಡಿಸುವ ಕೌಶಲ್ಯ ಇದರಿಂದ ಲಭಿಸುತ್ತದೆ. ಖಂಡಿತ. ಹಾಗೂ ದೈನಂದಿನ ಜೀವನದ ಮಾನಸಿಕ ಒತ್ತಡಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿಭಾಯಿಸುವ ಸಾಮರ್ಥ್ಯವೂ ಒಲಿಯುತ್ತದೆ. ದೈನಂದಿನ ಮಾನಸಿಕ ಒತ್ತಡದ ನಿರ್ವಹಣೆ ಇಂದಿನ ದಿನಗಳಲ್ಲಿ ಒಂದು ದೊಡ್ಡ ಸವಾಲೇ ಸರಿ. ಹೊರಗಿನ ಸವಾಲುಗಳ ಜೊತೆಗೆ ಗಾಯತ್ರಿ ಚೈತನ್ಯವು ನಮ್ಮೊಳಗಿನ ನಕಾರಾತ್ಮಕ ಅಂಶಗಳ ಬಗ್ಗೆಯೂ ಬಹಳ ಸ್ಪಷ್ಟವಾದ ಬೆಳಕು ಚೆಲ್ಲುತ್ತದೆ ಎಂಬುದು ಗಮನಾರ್ಹ. ಹೌದು, ಆಂತರಿಕ ಶತ್ರುಗಳ ಬಗ್ಗೆ, ನಮ್ಮೊಳಗಿರುವ ಅತಿದೊಡ್ಡ ಶತ್ರುಗಳಾದ ಅಸಹನೆ, ಮಾತ್ಸರ್ಯ ಇವುಗಳ ಬಗ್ಗೆ ಕೂಡ ಅಲ್ಲಿ ವಿಸ್ತೃತವಾದ ಉಲ್ಲೇಖವಿದೆ. ಖಂಡಿತ ಇದೆ. ಕೇವಲ ಮಂತ್ರದ ಸಾಧನೆ ಈ ಕಠಿಣವಾದ ದುರ್ಗುಣಗಳನ್ನು ಹೊಸಕಿ ಹಾಕಲು ಹೇಗೆ ನೆರವಾಗುತ್ತದೆ? ಇದು ಹೇಗೆ ಒಂದು ಮಾನಸಿಕ ಕವಚವಾಗಿ ರೂಪುಗೊಳ್ಳುತ್ತದೆ ಎಂಬುದನ್ನು ಅರಿಯುವುದು ಬಹುಮುಖ್ಯ. ಮಾನವನ ಕುಸಿತಕ್ಕೆ ಪ್ರಮುಖ ಕಾರಣಗಳನ್ನು ಹುಡುಕ್ತಾ ಹೋದರೆ ನಮ್ಮ ಅತಿದೊಡ್ಡ ಶತ್ರುಗಳು ಹೊರಗಿಲ್ಲ, ನಮ್ಮೊಳಗೇ ಇದ್ದಾರೆ. ಹೌದು, ನಮ್ಮೊಳಗೆ ಆಳವಾಗಿ ಬೇರೂರಿದ್ದಾರೆ ಎಂಬುದನ್ನು ಈ ಗಾಯತ್ರಿ ಚೈತನ್ಯ ಬಹಳ ಗಹನವಾಗಿ ವಿಶ್ಲೇಷಿಸುತ್ತದೆ. ಆ ಶತ್ರುಗಳು ಯಾರು ಅಂತ ನಿರ್ದಿಷ್ಟವಾಗಿ ಹೇಳುವುದಾದರೆ, ಸದಾ ನಮ್ಮನ್ನು ಒಳಗಿನಿಂದಲೇ ಕೊರೆದುಕೊಲ್ಲುವ ದುರ್ಗುಣಗಳಾದ ಅಸಹನೆ, ಇತರರ ಏಳಿಗೆಯನ್ನು ಕಂಡು ಒಳಗೊಳಗೆ ಕುದಿಯುವ ಮಾತ್ಸರ್ಯ, ಒಳಿತನ್ನು ಮರೆಸಿ ವಿವೇಚನೆಯನ್ನು ಕಳೆದುಕೊಳ್ಳುವಂತೆ ಮಾಡುವ ಶೀಘ್ರ ಕೋಪ. ಹೌದು, ಜೊತೆಗೆ ಇತರರನ್ನು ವಂಚಿಸುವ ಕುಟಿಲ ಬುದ್ಧಿ ಮತ್ತು ಎಷ್ಟೇ ಪಡೆದರೂ ಎಂದಿಗೂ ತೃಪ್ತಿ ಪಡೆದ ದುರಾಸೆ. ಇವೆಲ್ಲವೂ ಮನುಷ್ಯನ ಮಾನಸಿಕ ಆರೋಗ್ಯವನ್ನು ಮತ್ತು ಅವನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಅಂಶಗಳು. ಗಾಯತ್ರಿ ಮಂತ್ರದ ನಿರಂತರ ಸಾಧನೆಯು ಮನಸ್ಸಿನ ಸುತ್ತ ಒಂದು ಅತ್ಯಂತ ಪ್ರಬಲವಾದ ಮಾನಸಿಕ ಕವಚವನ್ನು ನಿರ್ಮಿಸುತ್ತದೆ. ಆ ಕವಚದ ಕಾರ್ಯವಿಧಾನ ಹೇಗೆ ಇರುತ್ತದೆ? ಈ ಕವಚದ ಕಾರ್ಯವಿಧಾನ ಬಹಳ ವಿಶಿಷ್ಟವಾದದ್ದು. ಇದು ಕೇವಲ ಹೊರಗಿನಿಂದ ಬರುವ ನಕಾರಾತ್ಮಕತೆಗಳನ್ನು ಮಾತ್ರ ತಡೆಯುವುದಿಲ್ಲ, ಬದಲಾಗಿ ಒಳಗಿರುವ ಈ ದುರ್ಗುಣಗಳನ್ನು ಕ್ರಮೇಣ ದುರ್ಬಲಗೊಳಿಸುತ್ತಾ ಬರ್ತದೆ. ಮನಸ್ಸು ಸದಾಕಾಲ ಸಕಾರಾತ್ಮಕ ಶಕ್ತಿಯಿಂದ, ಉದಾತ್ತ ವಿಚಾರಗಳಿಂದ ತುಂಬಿರುವಾಗ ಇಂತಹ ಕೀಳು ದುರ್ಗುಣಗಳಿಗೆ ಅಲ್ಲಿ ಉಳಿದುಕೊಳ್ಳಲು ಜಾಗವೇ ಇರುವುದಿಲ್ಲ. ಸರಿಯಾಗಿ ಹೇಳಿದಿರಿ. ಕತ್ತಲೆಯನ್ನು ಓಡಿಸಲು ಹೇಗೆ ಬೆಳಕನ್ನು ತರಬೇಕೋ ಹಾಗೆ ಈ ದುರ್ಗುಣಗಳನ್ನು ಬೇರು ಸಹಿತ ಕಿತ್ತು ಹಾಕಲು ಮನಸ್ಸನ್ನು ಗಾಯತ್ರಿ ಮಂತ್ರದ ಚೈತನ್ಯದಿಂದ ತುಂಬಬೇಕು. ಇದೊಂದು ರೀತಿಯ ನಿರಂತರವಾದ ಆಂತರಿಕ ಶುದ್ಧೀಕರಣ ಪ್ರಕ್ರಿಯೆ. ಖಂಡಿತ. ಈ ಪ್ರಕ್ರಿಯೆಯಿಂದ ಮನುಷ್ಯನು ತನ್ನ ಅತ್ಯುತ್ತಮ ಆವೃತ್ತಿಯಾಗಿ ಹೊರಹೊಮ್ಮುತ್ತಾನೆ. ಇಷ್ಟೆಲ್ಲ ಆಳವಾದ, ಗಹನವಾದ ಮತ್ತು ಕುತೂಹಲಕಾರಿ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚಿಸಿದ ನಂತರ ಇಡೀ ಸಂಭಾಷಣೆಯ ಪ್ರಮುಖ ಸಾರವನ್ನು ಕ್ರೋಢೀಕರಿಸುವ ಸಮಯ ಬಂದಿದೆ. ಹೌದು. ಅನಿತಾ ಅರವಿಂದ್ ಸರಫ್ ಅವರ ಈ ಗಾಯತ್ರಿ ಚೈತನ್ಯದ ಸಂಪೂರ್ಣ ಅಧ್ಯಯನದ ಮೂಲಕ ಒಂದು ಅತ್ಯಂತ ಸ್ಪಷ್ಟವಾದ ಮತ್ತು ವಿಸ್ತೃತವಾದ ಚಿತ್ರಣ ನಮಗೆ ದೊರೆಯುತ್ತದೆ. ಖಂಡಿತವಾಗಿ ದೊರೆಯುತ್ತದೆ.
ಗಾಯತ್ರಿ ಮಂತ್ರವು ಕೇವಲ ಒಂದು ಹಳೆಯ ಪ್ರಾಚೀನ ಪದ್ಧತಿಯಷ್ಟೇ ಅಲ್ಲ. ಅದು ಆಧುನಿಕ ಜೀವನದ ಸಂಕೀರ್ಣತೆಗಳನ್ನು ಮತ್ತು ಪ್ರತಿದಿನದ ಮಾನಸಿಕ ಒತ್ತಡಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಲಿರುವ ಒಂದು ಅದ್ಭುತ ಸಾಧನ. ನಮ್ಮ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಹೆಚ್ಚಿಸಿಕೊಳ್ಳಲು, ನಮ್ಮ ದೈನಂದಿನ ನಿರ್ಧಾರಗಳನ್ನು ಹೆಚ್ಚು ಪ್ರಬುದ್ಧಗೊಳಿಸಲು ಮತ್ತು ನಮ್ಮೊಳಗಿನ ದುರ್ಗುಣಗಳನ್ನು ಅಳಿಸಿಹಾಕಲು ಇದು ನೆರವಾಗುತ್ತದೆ. ಹೌದು, ಮತ್ತು ಕೇವಲ ವೈಯಕ್ತಿಕ ಲಾಭಕ್ಕಷ್ಟೇ ಇದು ಸೀಮಿತವಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಈ ಆಂತರಿಕ ಬದಲಾವಣೆಯು ಹೇಗೆ ಇಡೀ ಕುಟುಂಬವನ್ನು, ಆ ಮೂಲಕ ಸಂಪೂರ್ಣ ಸಮಾಜವನ್ನು ಮತ್ತು ಅಂತಿಮವಾಗಿ ಇಡೀ ರಾಷ್ಟ್ರವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲದು ಎಂಬುದಕ್ಕೆ ಇದೊಂದು ಅತ್ಯಂತ ಪ್ರಾಯೋಗಿಕ ಮಾರ್ಗದರ್ಶಿ, ಮಾನಸಿಕ ಮತ್ತು ವೈಜ್ಞಾನಿಕ ಮಾರ್ಗದರ್ಶಿಯಾಗಿದೆ ಎಂಬ ನಿರ್ಧಾರಕ್ಕೆ ಬರುವುದು ಈ ಆಳವಾದ ವಿಶ್ಲೇಷಣೆಯಿಂದ ಖಚಿತವಾಗಿ ಸಾಧ್ಯವಾಗುತ್ತದೆ. ಖಂಡಿತ. ಈ ಸಂಪೂರ್ಣ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಾ ಒಂದು ಹೊಸ, ಅತ್ಯಂತ ಆಳವಾದ ಮತ್ತು ಪ್ರಚೋದನಾತ್ಮಕವಾದ ಆಲೋಚನೆಯನ್ನು ಇಲ್ಲಿ ಮುಂದಿಡುವುದು ಅತ್ಯಗತ್ಯ. ಆ ಆಲೋಚನೆ ಯಾವುದು? ಪ್ರಾಚೀನ ಕಾಲದ ಒಂದು ನಿರ್ದಿಷ್ಟ ಧ್ವನಿ ತರಂಗ ಅಥವಾ ಮಂತ್ರವು ನಮ್ಮ ಮಿದುಳಿನ ನರಮಂಡಲವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಇಷ್ಟೆಲ್ಲ ಅಗಾಧವಾದ ಸಕಾರಾತ್ಮಕ ಬದಲಾವಣೆಗಳು, ಆಂತರಿಕ ಶುದ್ಧಿಯನ್ನು ಮತ್ತು ಅತ್ಯುನ್ನತ ಮಟ್ಟದ ವಿಮರ್ಶಾತ್ಮಕ ಆಲೋಚನಾ ಶಕ್ತಿಯನ್ನು ನೀಡಬಲ್ಲದು ಎಂದಾದರೆ, ಇಂದಿನ ಈ ತಂತ್ರಜ್ಞಾನ ಆಧಾರಿತ ಯುಗದಲ್ಲಿ ಮಾನವ ಸಮಾಜ ನಿತ್ಯವೂ ಎದುರಿಸುತ್ತಿರುವ ಅಸಂಖ್ಯಾತ ಮಾನಸಿಕ ತಲ್ಲಣಗಳಿಗೆ ಪರಿಹಾರ ಕಂಡುಕೊಳ್ಳಲು ನಮ್ಮ ಇಂತಹ ಪ್ರಾಚೀನ ಗ್ರಂಥಗಳಲ್ಲಿ ಇನ್ನೆಷ್ಟು ಅಗಾಧವಾದ ಮತ್ತು ಈವರೆಗೂ ಅನ್ವೇಷಿಸದ ವೈಜ್ಞಾನಿಕ ರಹಸ್ಯಗಳು ಹುದುಗಿರಬಹುದು? ನಿಜಕ್ಕೂ ಬೆರಗು ಮೂಡಿಸುವ ಪ್ರಶ್ನೆಯಿದು. ಈ ದೃಷ್ಟಿಕೋನದಿಂದ ಕೇವಲ ನಂಬಿಕೆಯ ಆಧಾರದ ಮೇಲಲ್ಲದೆ ವಿಜ್ಞಾನ ಮತ್ತು ಮನೋವಿಜ್ಞಾನದ ಅಳತೆಗೋಲಿನಿಂದ ನಮ್ಮ ಇತಿಹಾಸವನ್ನು ನಾವು ಮರುಪರಿಶೀಲಿಸುವ, ಆಳವಾಗಿ ಶೋಧಿಸುವ ಕಾಲ ಈಗ ಬಂದಿದೆಯಾ? ಈ ಪ್ರಶ್ನೆಯೊಂದಿಗೆ ನಾವು ಇಂದಿನ ಈ ವಿಶ್ಲೇಷಣೆಯನ್ನು ವಿರಾಮಗೊಳಿಸೋಣ.